Hello. Welcome to Sweetu Kara Coffee presented by Santrupti Oil powered by India Sweet House. ಶುರು ಮಾಡೋಣ ನಮ್ಮ ಇವತ್ತಿನ ಸ್ವೀಟು ಖಾರ ಕಾಫಿ. ಇವತ್ತು ನಾನೊಂದು ಸ್ಪೆಷಲ್ ದಾಲ್ ಮಾಡ್ತಾ ಇದ್ದೀನಿ. ಇದಕ್ಕೆ ನಾನು ಇಟ್ಟಿರೋ ಹೆಸರು ಏನು ಗೊತ್ತಾ, ದಾಲ್ ದಾವತ್ ಅಂತ. ಇದು ವಿಶೇಷವಾದಂಥ ದಾಲು, ಭಾಳ ರುಚಿಯಾಗಿ, ಭಾಳ ಸುಲಭವಾಗಿ, ಭಾಳ ಈಸಿಯಾಗಿ ಮಾಡುವಂಥ ಒಂದು ದಾಲು. ಓಕೆ, ಸೊ ಇವತ್ತಿನ ಸ್ಪೆಷಲ್ ದಾಲ್ ದಾವತ್. ಏನೇನು ಪದಾರ್ಥಗಳು ಬೇಕು ನೋಟ್ ಮಾಡ್ಕೊಳ್ಳಿ. ನಾನಿಲ್ಲಿ 1 ಕಪ್ಪಷ್ಟು ತೊಗರಿ ಬೇಳೆ ಇಟ್ಕೊಂಡಿದ್ದೀನಿ. ತೊಗರಿ ಬೇಳೆನ ಚೆನ್ನಾಗಿ ತೊಳೆದು ಒಂದು ಅರ್ಧ ಗಂಟೆಗಳ ಕಾಲ ನೆನೆಸಿಟ್ಕೊಂಡಿದ್ದೀನಿ. ಹಾಗೆಯೇ ಒಂದು ಅರ್ಧ ಕಪ್ಪಷ್ಟು ಹೆಸರು ಬೇಳೆಯನ್ನು ತೊಳೆದು ನೆನೆಸಿಟ್ಕೊಂಡಿದ್ದೀನಿ. ಪಾಲಕ್ ಸೊಪ್ಪನ್ನ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ 1 ಕಪ್ಪಷ್ಟು. ಒಂದು ಈರುಳ್ಳಿಯನ್ನು ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ. ಹಾಗೆಯೇ ಹಸಿ ಮೆಣಸಿನಕಾಯಿ ಒಂದು 4ರಿಂದ 5, ಬೆಳ್ಳುಳ್ಳಿ ಹೆಸಳು ಒಂದು 8ರಿಂದ 10, ಹಾಗೆಯೇ 1 ಇಂಚಷ್ಟು ಹಸಿ ಶುಂಠಿ, ಸ್ವಲ್ಪ ಜೀರಿಗೆ, ಇಂಗು ಒಂದು ಸ್ವಲ್ಪ, ಆಮೇಲೆ ಕೊತ್ತಂಬರಿ ಸೊಪ್ಪು ಮತ್ತು ಒಣಮೆಣಸಿನಕಾಯಿ ಒಗ್ಗರಣೆಗೆ, ಅರಿಶಿಣ ಒಂದು ಅರ್ಧ ಚಮಚದಷ್ಟು, ಹಚ್ಚಿಮೆಣಸಿನ ಪುಡಿ ಒಂದು ಅರ್ಧ ಚಮಚದಷ್ಟು, 2 ಚಮಚದಷ್ಟು ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡರ್ ಬಳಸ್ತಾ ಇದ್ದೀನಿ. ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಎಣ್ಣೆ, ನಾವಿಲ್ಲಿ ಸಂತೃಪ್ತಿ ಆಯಿಲನ್ನು ಬಳಸ್ತಾ ಇದ್ದೀವಿ. ಇವೆಲ್ಲವನ್ನು ಬಳಸಿ ಅದ್ಭುತವಾದಂಥ ಒಂದು ದಾಲ್ ಮಾಡ್ತಾ ಇದ್ದೀವಿ. ಅದೇ ದಾಲ್ ದಾವತ್. ಫಸ್ಟ್ ಏನು ಮಾಡಬೇಕು ಅಂದರೆ, ಒಂದು ಮಿಕ್ಸಿ ಜಾರ್ಗೆ ಹಸಿಮೆಣಸಿನಕಾಯಿ 4, 1 ಇಂಚಷ್ಟು ಹಸಿ ಶುಂಠಿ, ಮತ್ತು ಒಂದು 8ರಿಂದ 10 ಬೆಳ್ಳುಳ್ಳಿ ಹೆಸಳು, ಇಷ್ಟನ್ನು ಹಾಕಿ ನೀರು ಹಾಕ್ದಿರ ಇದನ್ನು ರುಬ್ಕೋಬೇಕು, ತರತರಿಯಾಗಿ ರುಬ್ಕೋಬೇಕು. ಓಕೆ, ಇದಾಯಿತು. ಈಗ ನಾವೇನು ಮಾಡೋಣ ಅಂದರೆ, ಒಂದು ಕಡೆ ಕುಕ್ಕರ್ ಕೂಗಕ್ಕೆ ಇಟ್ಬಿಡೋಣ, ಬೇಳೆ ಬೇಯಿಸ್ಕೊಂಬಿಡೋಣ. ಸೊ ನಾನೇನು ಮಾಡ್ತೀನಿ ಅಂದರೆ, ಇದಕ್ಕೆ ಒಂದು ಸ್ವಲ್ಪ ಎಣ್ಣೆ, ಇದು ಸ್ವಲ್ಪ ಕಾಯಿಲಿ, ಇದಕ್ಕೆ ಒಂದು ಸ್ವಲ್ಪ ಹಿಂಗೆ ಹಾಕೋಣ. ಓಕೆ, ಹಿಂಗೆ ಒಂಚೂರು ಎಣ್ಣೆಯಲ್ಲಿ ಬಾಡಿಸ್ಕೋಬೇಕು, ಅದರ ಪರಿಮಳ ಬಿಟ್ಕೋಬೇಕು ಎಣ್ಣೆಗೆ. ಓಕೆ, ಈಗ ಇದಕ್ಕೆ ಬೇಳೆಗಳನ್ನು ಹಾಕ್ಬಿಡೋಣ. ತೊಗರಿ ಬೇಳೆ, ಹೆಸರು ಬೇಳೆ, ಇದಕ್ಕೆ ನೀರು, 1ಕ್ಕೆ 3ರಷ್ಟು ನೀರು ಹಾಕಬೇಕು. ಇದಕ್ಕೆ ಅರಿಶಿನ ಹಾಕೋಣ, ಒಂದು ಅರ್ಧ ಚಮಚದಷ್ಟು ಅರಿಶಿನ ಹಾಕಿದ್ಮೇಲೆ ಇದಕ್ಕೆ ಹಚ್ಚಿಮೆಣಸಿನ ಪುಡಿ ಒಂದು ಅರ್ಧ ಚಮಚದಷ್ಟು ಹಾಕಬೇಕು. ಓಕೆ, ಹಾಕಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡೋಣ. ಪರ್ಫೆಕ್ಟ್. ಈಗ ಇದು ಚೆನ್ನಾಗಿ ಕುದಿ ಬಂದ ಮೇಲೆ ನಾವು ಇದು ಕುಕ್ಕರ್ ಮುಚ್ಚಿ ಒಂದು 3 ವಿಸಿಲ್ ಕೂಗಿಸ್ಬೇಕು. ಓಕೆ, ಇದು ಚೆನ್ನಾಗಿ ಕುದಿಯೋಕ್ಕೆ ಶುರುವಾಯಿತು. ಈಗ ಕುಕ್ಕರ್ ಮುಚ್ಚಿ ಇದು 3 ವಿಸಿಲ್ ಕೂಗಿ ಆರಬೇಕು, ಅಲ್ಲಿ ತನಕ ನಾವು ಕಾಯಬೇಕು. ಸಂತೃಪ್ತಿ ಕೋಲ್ಡ್ ಪ್ರೆಸ್ಡ್ ಆಯಿಲ್, ಗಾಣದಲ್ಲಿ ಅರೆದ ಎಣ್ಣೆಗಳು, ಸಂಪೂರ್ಣ ತಾಜಾ ಎಣ್ಣೆ ಸ್ಟೀಲ್ ಜಾರಿನಲ್ಲಿ ನೇರವಾಗಿ ನಿಮ್ಮ ಮನೆ ಬಾಗಿಲಿಗೆ. ಸಂತೃಪ್ತಿ ಕೋಲ್ಡ್ ಪ್ರೆಸ್ಡ್ ಆಯಿಲ್ ಎಲ್ಲ ಆರ್ಗ್ಯಾನಿಕ್ ಶಾಪ್ ನಲ್ಲೂ ಲಭ್ಯ. ಹಬ್ಬವೇ ಇರಲಿ, ಹರಿದಿನವೇ ಇರಲಿ, ಶುಭಾರಂಭವಿರಲಿ, ಸಮಾರಂಭವಿರಲಿ, ನಿಮ್ಮ ಮಧುರ ಕ್ಷಣಗಳ ಮಧುರವಾಗಿಸಿ. India Sweet House, making life sweeter. ನೋಡಿ, ಈ ಕುಕ್ಕರ್ ಕೂಲ್ ಆಗಲಿ. ಈ ಕಡೆ ನಾವೇನು ಮಾಡೋಣ ಅಂದರೆ, ಒಂದು ಪ್ಯಾನ್ ಇಟ್ಕೊಂಡು ಈ ಪ್ಯಾನ್ಗೆ ಸ್ವಲ್ಪ ಎಣ್ಣೆ ಹಾಕೋಣ. ನಾವು ಸಂತೃಪ್ತಿ ಆಯಿಲ್ ಬಳಸ್ತಾ ಇದ್ದೀವಿ.
2 ಚಮಚದಷ್ಟು ಎಣ್ಣೆ. ಇದು ಚೆನ್ನಾಗಿ ಕಾಯಬೇಕು. ಇದಕ್ಕೆ ಜೀರಿಗೆ, 2 ಒಣಮೆಣಸಿನ್ಕಾಯಿ, ಈರುಳ್ಳಿ, ಈರುಳ್ಳಿ ಬಣ್ಣ ಬಿಡೋ ತನಕ ಬಾಡಿಸ್ಬೇಕು. ಆಮೇಲೆ ಇದಕ್ಕೆ ಪಾಲಕ್ ಸೊಪ್ಪು, ಈ ಪಾಲಕ್ ಸೊಪ್ಪು ಚೆನ್ನಾಗಿ ಬೇಯೋ ತನಕ ಬಾಡಿಸ್ಕೋಬೇಕು. ಇದಕ್ಕೆ ಒಂದು ಸ್ವಲ್ಪ ಉಪ್ಪು ಹಾಕ್ಬಿಡೋಣ. ರುಚಿಗೆ ತಕ್ಕಷ್ಟು ಉಪ್ಪು, ನಾವು ಬೇಳೆಗೆ ಹಾಕೋದ್ರಿಂದ ಉಪ್ಪು ಇದಕ್ಕೆ ಹಾಕ್ಬಿಟ್ಟು ಬೇಯಿಸ್ಕೊಂಬಿಡ್ಬೋದು. ಇದಕ್ಕೆ ಒಂದು 2 ಚಮಚದಷ್ಟು ನಾವು ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡರ್ ಹಾಕೋಣ. ಇಡೀ ದಾಲಿಗೆ ಇದು ಕಲರ್ ಕೊಡುತ್ತೆ. ಇದನ್ನು ಕೂಡ ಬಾಡಿಸ್ಕೊಂಡ್ಬಿಡೋಣ. ಅದರ ಘಾಟ್ ಹೋಗಬೇಕು. ಆಫ್ ಮಾಡ್ಕೊಂಡ್ಬಿಡ್ತೀನಿ. ಈಗ ಬೇಳೆ ಚೆನ್ನಾಗಿ ಬೆಂದಿದೆ ನೋಡಿ, ಚೆನ್ನಾಗಿ ಬೆಂದಿದೆ ಬೇಳೆ. ಇದಕ್ಕೆ ನಾವು ಇಲ್ಲಿ ರೆಡಿ ಮಾಡಿ ಇಟ್ಕೊಂಡಿರ್ತಕ್ಕಂಥ ಈ ಒಗ್ಗರಣೆ ಇದೆಯಲ್ಲ, ಇದನ್ನು ಹಾಕ್ಬಿಡೋಣ. ಓಕೆ, ಈಗ ಇದನ್ನು ಒಂದು ರೌಂಡ್ ಕುದಿಸೋಣ. ಇದು ಕುದಿಬೇಕು. ಈ ಕುದಿಬೇಕಾದ್ರೆ ನಾವು ಇದಕ್ಕೆ ಮಾಡ್ಕೊಂಡಿದ್ದೀವಲ್ಲ ಮಸಾಲೆ, ಈ ಮಸಾಲೆನ ಇದಕ್ಕೆ ಹಾಕ್ಬಿಡೋಣ. ಇದು ಚೆನ್ನಾಗಿ ಕುದ್ದು ಇದು ಹೊಂದ್ಕೋಬೇಕು, ಅಲ್ಲಿವರೆಗೂ ಅದು ಕುದಿಬೇಕು. ಸಂತೃಪ್ತಿ ಕೋಲ್ಡ್ ಪ್ರೆಸ್ಡ್ ಆಯಿಲ್, ಗಾಣದಲ್ಲಿ ಅರೆದ ಎಣ್ಣೆಗಳು, ಸಂಪೂರ್ಣ ತಾಜಾ ಎಣ್ಣೆ ಸ್ಟೀಲ್ ಜಾರಿನಲ್ಲಿ ನೇರವಾಗಿ ನಿಮ್ಮ ಮನೆ ಬಾಗಿಲಿಗೆ. ಸಂತೃಪ್ತಿ ಕೋಲ್ಡ್ ಪ್ರೆಸ್ಡ್ ಆಯಿಲ್ ಎಲ್ಲ ಆರ್ಗ್ಯಾನಿಕ್ ಶಾಪ್ನಲ್ಲೂ ಲಭ್ಯ. ಒಬ್ಬ ಗಂಡ ಹೆಂಡತಿ ಮದುವೆ ಮಾಡಿಕೊಂಡು 12 ವರ್ಷ ಆದರೂ ಅವ್ರಿಗೆ ಮಕ್ಕಳಾಗಲಿಲ್ವಂತೆ. ಭಾಳ ಪ್ರಯತ್ನ ಪಟ್ಟ ಮೇಲೆ 12 ವರ್ಷ ಆದಮೇಲೆ ಅವ್ರಿಗೊಬ್ಬ ಮಗ ಹುಟ್ಟಿದ. ಮುದ್ದಾದ ಮಗು. ಇಬ್ಬರು ಅದನ್ನು ತುಂಬ ಪ್ರೀತಿಯಿಂದ ಸಾಕಿದ್ರು, ಬೆಳೆಸಿದ್ರು. ಮಗುಗೆ 1.5 ವರ್ಷ ಆಯಿತು. ಮಹಾನ್ ಚೇಷ್ಟೆ ಮಗು. ಚೇಷ್ಟೆ ಅಂದರೆ ಚೇಷ್ಟೆ. ಯಾವ ವಸ್ತುನೂ ಸುಮ್ಮನೆ ಬಿಡೋದಿಲ್ಲ. ಅದನ್ನು ತೊಗೊಂಡು ಇಲ್ಲಿ ಬಿಸಾಕು, ಇದನ್ನು ತೊಗೊಂಡು ಅಲ್ವಾಡಿ, ಇದೇ ಮಾಡ್ತಿತ್ತಂತೆ. ಈ ತಂದೆ ತಾಯಿ ಇಬ್ರಿಗೂ ಆ ಮಗುನ ಕಂಟ್ರೋಲ್ ಮಾಡೋದೇ ದೊಡ್ಡ ಕೆಲಸ ಆಗ್ಬಿಟ್ಟಿತ್ತಂತೆ. ಒಂದು ದಿವಸ ಅಪ್ಪ ಕೆಲಸಕ್ಕೆ ಅರ್ಜೆಂಟಾಗಿ ಹೋಗ್ಬೇಕಾಗಿತ್ತು. ನಾನು ಹೊರಡ್ತೀನಿ, ಟಾಟಾ ಬೈ ಬೈ ಅಂತ ಹೇಳ್ಬಿಟ್ಟು ನೋಡ್ತಾನೆ, ಮಗು ಪಕ್ಕದಲ್ಲಿ ಒಂದು ಔಷಧಿ ಬಾಟ್ಲಿತ್ತು. ಈ ಔಷಧಿ ಬಾಟ್ಲ್ ಓಪನ್ ಆಗಿತ್ತು. ಇವನು ಹೊರಡೋ ಅರ್ಜೆಂಟಲ್ಲಿ ಹೆಂಡತಿಗೆ, ನೋಡಿ ಇಲ್ಲಿ ಔಷಧಿ ಬಾಟ್ಲ್ ಓಪನ್ ಆಗಿದೆ, ಮಗು ಹತ್ರ ಇದೆ, ಚೇಷ್ಟೆ ಮಾಡ್ತದೋ, ಅದು ಕುಡಿದ್ಬಿಟ್ರೆ ಕಷ್ಟ, ದಯವಿಟ್ಟು ಅದನ್ನು ಮುಚ್ಚಿಡು ಅಂತ ಹೇಳ್ಬಿಟ್ಟು ಹೊರಟ್ಬಿಟ್ಟ ಅವನು. ಕೆಲಸ ಮಾಡ್ತಿದ್ದ ಹೆಂಡತಿಗೆ ಕೆಲಸದ ಮಧ್ಯದಲ್ಲಿ ಆ ಔಷಧಿ ಬಾಟ್ಲ್ ಮುಚ್ಚಬೇಕು ಅಂತ ನೆನಪೇ ಆಗಲಿಲ್ಲ. ಈ ಕಡೆ ಏನಾಗೋಯ್ತು, ಈ ಮಗು ಆಟ ಆಡ್ತಾ ಔಷಧಿ ಬಾಟ್ಲ್ ಹತ್ರ ಬಂದು ನೋಡ್ತು. ದೊಡ್ಡ ಬಾಟ್ಲು, ಅದರಲ್ಲಿ ಔಷಧಿ ಇತ್ತು. ಘಟ ಅಂತ ಕುಡ್ದೇ ಬಿಡ್ತು ಅಷ್ಟು ಔಷಧಿನ. ಆ್ಯಕ್ಚುಲಿ ಆ ಔಷಧಿ ಸ್ವಲ್ಪ ದೊಡ್ಡವ್ರಿಗೆ ಮಾತ್ರ ಕೊಡಬೇಕು, ಮಕ್ಕಳಿಗೆ ಕೊಡಬಾರ್ದು, ಮಕ್ಕಳಿಗೆ ಅದು ವಿಷಕಾರಿಯಾಗುತ್ತೆ, ಜೀರ್ಣಿಸ್ಕೊಳಕ್ಕಾಗಲ್ಲ ಅಂತೆಲ್ಲ ಬರೆದಿದ್ರಂತೆ. ಆದರೆ ಈ ಮಗು ಕುಡಿದ ಮೇಲೆ ಅದಕ್ಕೆ ಅಪ್ಸೆಟ್ ಆಗಿ ಸಿಕ್ಕಾಪಟ್ಟೆ ಉಸಿರು ಕಟ್ಕೊಂಡಂಗಾಗಿ ಒದ್ಲಾಡಕ್ಕೆ ಶುರು ಮಾಡಿಬಿಡ್ತು ಮಗು. ತಾಯಿ ಗಾಬರಿಯಿಂದ ಮಗುನ ಕರ್ಕೊಂಡು ಆಸ್ಪತ್ರೆಗೆ ಓಡೋದ್ಲು. ಗಂಡನಿಗೆ ಫೋನ್ ಮಾಡಿದ್ಲು, ಈ ಥರ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ತೀನಿ, ನೀವು ಬಂದ್ಬಿಡು ಅಂತ. ಓಡೋದ್ಲು ಆಸ್ಪತ್ರೆಗೆ ಹೋದರೆ ಅಲ್ಲಿ ಹೋಗೋ ಅಷ್ಟೊಳಗೆ ಮಗು ಸತ್ತೋಯ್ತು. ಗಾಬರಿ ಆಗೋಯ್ತು ಹೆಂಡತಿಗೆ. ನನ್ನ ಗಂಡ ಇನ್ನು ನಾನು ಬಿಡಲ್ಲ, ಔಷಧಿ ಕುಡಿದು ಮಗು ಸತ್ತೋಯ್ತು ಅಂತ ಹೇಳಿದ್ರೆ ನಾನು ನಿಜವಾಗ್ಲೂ ಸಖತ್ತಾಗೆ ಬೈತಾನೆ, ನನ್ನನ್ನು ಏನು ಮಾಡೋಕ್ಕೂ ಹೇಸಲ್ಲ ಅವನು. ಈ ಒಂದು ಮಗು ಸತ್ತೋಯ್ತು ನಮ್ಮದು, ಏನು ಮಾಡೋದು ಅಂತ ಗೋಳಾಡ್ತಿದ್ಲಂತೆ. ಅಪ್ಪನಿಗೆ ಗೊತ್ತಾಯ್ತಲ್ವ ಮಗು ಹಾಸ್ಪಿಟ್ಲಿಗೆ ಹೋಗಿದೆ ಅಂತ, ಬರ್ತಾನೆ ಹಾಸ್ಪಿಟ್ಲಿಗೆ.
ಹಾಸ್ಪಿಟ್ಲಿಗೆ ಬಂದಾಗ ಅವ್ನು ಕಿವಿಗೆ ಬೀಳೋ ಸುದ್ದಿ ಮಗು ಸತ್ತೋಯ್ತು ಅಂತ. ತುಂಬ ಅಪ್ಸೆಟ್ ಆಗ್ಬಿಡ್ತಾನೆ ಅವನು. ಹೋಗಿ ನೋಡ್ತಾನೆ, ಅಲ್ಲಿ ಮಗು ಪಕ್ಕ ತಾಯಿ ಕೂತ್ಕೊಂಡು ಗೊಳೋ ಅಂತ ಅಳ್ತಾ ಇದ್ಲಂತೆ. ಆಗ ಅವನ ಫ್ರೆಂಡ್ಸ್ ಎಲ್ಲ ಅವನಿಗೆ ಸಮಾಧಾನ ಮಾಡಿದ್ರಂತೆ. ಏನೋ ಮಿಸ್ಟೇಕ್ ಆಗೋಯ್ತು, ಅವ್ರ ಮಗು ಔಷಧಿ ಕುಡಿದ್ಬಿಡ್ತು, ಸತ್ತೋಯ್ತು, ನಿನ್ನ ಹೆಂಡತಿಗೆ ಪಾಪ ತುಂಬ ದುಃಖ ಆಗಿದೆ, ಸಮಾಧಾನ ಮಾಡು, ಹೋಗು ಅಂತೇಳಿ ಸಮಾಧಾನ ಮಾಡೋಕ್ಕೆ ಕಳಿಸ್ತಾರಂತೆ. ಅವನು ಹೋಗಿ ಹೆಂಡ್ತಿನ ಎಬ್ಸಿದ್ನಂತೆ. ಎಬ್ಬಿಸ್ಬಿಟ್ಟು ಅವಳನ್ನ ತಬ್ಕೊಂಬಿಟ್ಟು ಡೋಂಟ್ ವರಿ, ನಾನು ನಿನ್ನನ್ನು ಪ್ರೀತಿಸ್ತೀನಿ ಅಂತ ಹೇಳಿದ್ನಂತೆ. ಎಲ್ರಿಗೂ ಆಶ್ಚರ್ಯ, ನಿಮಗೂ ಆಶ್ಚರ್ಯ ಆಗಿರ್ಬೇಕಲ್ವ. ನೀವೂ ಹೆಂಡತಿಗೆ ಚೆನ್ನಾಗಿ ಬೈತಾನವನು ಅಂತ ಯೋಚನೆ ಮಾಡಿದ್ರಿ ಅಲ್ವಾ. ನೋಡಿ ಗಂಡ ಎಷ್ಟು ಬುದ್ಧಿವಂತ, ಎಷ್ಟು ತಲೆ ಓಡಿಸಿದಾನೆ. ಹೆಂಡತಿಗೆ ಇದ್ದಿದ್ದು ಒಂದು ಮಗು, ಆ ಮಗು ಸತ್ತೋಗಿದೆ, ಮೊದಲೇ ಅವಳು ದುಃಖದಲ್ಲಿದ್ದಾಳೆ. ಇನ್ನು ಅವಳಿಗೆ ಬೈದರೆ ಅವಳು ಮತ್ತಷ್ಟು ಅಪ್ಸೆಟ್ ಆಗ್ತಾಳೆ. ಹಾಗಾಗಿ ಅವಳಿಗೆ ಸಮಾಧಾನ ಮಾಡಬೇಕು ಅಂದ್ಬಿಟ್ಟು ಫಸ್ಟ್ ಅವ್ನು ಹೇಳಿದ್ದು ಇದ್ರಿಗೆ ಡೋಂಟ್ ವರಿ, ನಾನು ನಿನ್ನ ಪ್ರೀತಿಸ್ತೀನಿ ಅಂತ. ಎರಡನೇದು ನೋಡಿ, ಮಗು ಹೊರಟೋಗಿದೆ, ಸತ್ತೋಗಿದೆ, ಏನು ಮಾಡಿದ್ರು ವಾಪಸ್ ಬರಲ್ಲ. ಇನ್ನು ಸಿಟ್ಟು ಮಾಡ್ಕೊಂಡು ಏನು ಪ್ರಯೋಜನ, ಉಪಯೋಗವಿಲ್ಲ. ಯಾವಾಗಲೂ ಅಷ್ಟೇ ನಾವು ರಿಯಾಕ್ಟ್ ಮಾಡುವಾಗ 1 ಸೆಕೆಂಡ್ ಯೋಚನೆ ಮಾಡಿ ರಿಯಾಕ್ಟ್ ಮಾಡಬೇಕು. ಅದರಿಂದ ಎಷ್ಟೋ ಒಳ್ಳೆಯದಾಗತ್ತೆ. ಒಂದು ವೇಳೆ ಅವನೇನಾದ್ರು ಬೈದಿದ್ದಿದ್ರೆ ಅವಳು ಇನ್ನೂ ಜಾಸ್ತಿ ದುಃಖಕ್ಕೆ ಹೋಗಿ ಆತ್ಮಹತ್ಯೆ ಮಾಡ್ಕೊಂಡಿರೋವಳು ಇವನಿಗೆ ಸಿಟ್ಟು ಬಂದು ಇವನು ಅವಳನ್ನ ಡೈವೋರ್ಸ್ ಮಾಡಿರ್ತಿದ್ದ. ಯಾವುದೇ ರೀತಿ ಬೇಕಾದ್ರೂ ಅದು ನೆಗೆಟಿವ್ ಆಗಿ ಟರ್ನ್ ಆಗಿರೋದು. ಆದರೆ ಗಂಡ ಎಷ್ಟು ಬುದ್ಧಿವಂತ. ಅದಕ್ಕೆ ಹೇಳೋದು, ಯಾವಾಗಲೂ ರಿಯಾಕ್ಟ್ ಮಾಡಬೇಕಾದ್ರೆ ನಾವು ಸ್ವಲ್ಪ 1 ಸೆಕೆಂಡ್ ಬಿಟ್ಟು ಯೋಚನೆ ಮಾಡಿ ರಿಯಾಕ್ಷನ್ ಮಾಡಬೇಕು. ಪ್ರತಿ ಸರ್ತಿ ನಾವು ಮಾಡೋ ಆ್ಯಕ್ಷನ್ 10%, ಅದಕ್ಕೆ ನಾವು ಕೊಡೋ ರಿಯಾಕ್ಷನ್ನು 90%. 90-10 ಈ ಫಾರ್ಮುಲಾ ನೆನ್ಪಿಟ್ಕೊಳ್ಳಿ. ಯಾವಾಗಲೂ ನಾವು ಮಾಡೋ ಕೆಲಸ 10%, ಅದಕ್ಕೆ ನಾವು ಕೊಡೋವಂಥ ರಿಯಾಕ್ಷನ್ನು 90%. ಆ 90% ಪಾಸಿಟಿವ್ ಆಗಿರೋ ರಿಯಾಕ್ಷನ್ ಕೊಡಿ, ಜೀವನ ಸುಂದರವಾಗಿರುತ್ತೆ. ಓಕೆ, ನಮ್ಮ ಇವತ್ತಿನ ಸ್ಪೆಷಲ್ ದಾಲ್ ದಾವತ್ ರೆಡಿ. ಟೇಸ್ಟ್ ಮಾಡೋದು ಒಂದೇ ಬಾಕಿ. ದಾಲ್ ದಾವತ್ ಮಾಡೋದು ತುಂಬಾನೇ ಸುಲಭ ರೀ. ಮಿಕ್ಸಿ ಜಾರಿಗೆ ಹಾಕ್ರಿ 4 ಹಸಿಮೆಣಸಿನಕಾಯಿ, 1 ಇಂಚು ಹಸಿ ಶುಂಠಿ, 10 ಬೆಳ್ಳುಳ್ಳಿ ಹೆಸಲು, ಮುಚ್ಚಳ ಮುಚ್ಚಿ ತರಿತರೆ ಆಗೋಕೆ ಮಿಕ್ಸಿನ ಟರ್ ಅನ್ಸಿಬಿಡಿ. ಈಗ ಕುಕ್ಕರ್ಗೆ 1 ಚಮಚ ನಮ್ಮ ಸಂತೃಪ್ತಿ ಎಣ್ಣೆ ಹಾಕಿ ಬಿಸಿ ಮಾಡ್ರಿ. ಸ್ವಲ್ಪ ಇಂಗು ಹಾಕ್ರಿ. ಅದಕ್ಕೆ ನೆನೆಸಿಟ್ಟಿದಿರಲ್ಲ 1 ಕಪ್ ತೊಗರಿಬೇಳೆ, 1/2 ಕಪ್ ಹೆಸರುಬೇಳೆ ಹಾಕಿ ಬಾಡಿಸ್ರಿ. 1 ಅಳತೆ ಬೇಳೆಗೆ 3 ಅಳತೆಯಷ್ಟು ನೀರ್ ಹಾಕಿ 1/2 ಚಮಚ ಅರಿಶಿನ, 1/2 ಚಮಚ ಅಚ್ಚಮೆಣಸಿನ ಪುಡಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಕುದಿಸಿ. ಕುತ್ಕುತ್ತಾ ಅಂತ ಕುದಿತಾ ಕುಕ್ಕರ್ನ ಮುಚ್ಚಳ ಮುಚ್ಚಿ 3 ವಿಸಿಲ್ ಕೂಗಿಸ್ರಿ. ಕೂಗಿದ್ಮೇಲೆ ಕೂಲ್ ಆಗೋಕೆ ಬಿಟ್ಬಿಡಿ. 1 ಪ್ಯಾನ್ಗೆ 2 ಚಮಚ ನಮ್ಮ ಸಂತೃಪ್ತಿ ಎಣ್ಣೆ ಹಾಕಿ ಬಿಸಿ ಮಾಡ್ರಿ. ಅದಕ್ಕೆ ಸ್ವಲ್ಪ ಜೀರಿಗೆ, 2 ಒಣಮೆಣಸಿನಕಾಯಿ, 1 ಕಪ್ ಸಣ್ಣಗೆ ಹೆಚ್ಚಿರೋ ಈರುಳ್ಳಿ ಹಾಕಿ ಚೆನ್ನಾಗಿ ಹುರಿರಿ. ಈರುಳ್ಳಿ ಬಣ್ಣ ಬಿಟ್ಟಾಗ 1 ಕಪ್ ಸಣ್ಣಗೆ ಹೆಚ್ಚಿರೋ ಪಾಲಕ್ ಸೊಪ್ಪು ಹಾಕಿ ಬಾಡಿಸಿ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಚೆನ್ನಾಗಿ ಬಾಡಿಸಿ ಬೇಯಿಸ್ರಿ. 2 ಚಮಚ ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡರ್ ಹಾಕೊಂಡು ಬಾಡಿಸಿ ಒಲೆ ಆರಿಸ್ರಿ. ಕುಕ್ಕರ್ನ ಕೂಗಿ ಕೂಲ್ ಆಗಿದ್ರೆ ಬೇಳೆಗಳು ಚೆನ್ನಾಗಿ ಬೆಂದಿದೆ ಅಲ್ವಾ. ಅದಕ್ಕೆ ಪಾಲಕ್ ಸೊಪ್ಪಿನ ಮಿಶ್ರಣ ತರಿತರಿಗಾಗಿ ರುಬ್ಬಿಟ್ಟಿದಿರಲ್ಲ ಮಸಾಲೆ, ಅದನ್ನು ಹಾಕ್ರಿ. ಮಿಕ್ಸ್ ಮಾಡಿ ಚೆನ್ನಾಗಿ ಕುದಿಸ್ರಿ. ಸಣ್ಣಗೆ ಹೆಚ್ಚಿರೋ ಕೊತ್ತಂಬರಿ ಸೊಪ್ಪು ಸೇರಿಸ್ರಿ. ಆಹಾ, ಸೂಪರ್ ಪರಿಮಳದ ರುಚಿಯಾದ ದಾಲ್ ದಾವತ್ ಸೂಪರ್ ಆಗಿ ಸುಲಭವಾಗಿ ರೆಡಿ ಆಯ್ತು ಕಣ್ರಿ. ಸಣ್ಣದಾಗಿ ಹೆಚ್ಚಿರುವಂಥ ಕೊತ್ತಂಬರಿ ಸೊಪ್ಪು ಹಾಕಬೇಕು. ಹಾಕ್ಬಿಟ್ಟು 1 ರೌಂಡ್ ಮಿಕ್ಸ್ ಮಾಡಿ ಆಮೇಲೆ ಸರ್ವ್ ಮಾಡಬೇಕು. ಆ ಕೊತ್ತಂಬರಿ ಸೊಪ್ಪಿನ ಘಮ ಅಂತ ಬರಬೇಕು. ನೋಡೋಣ ಟೇಸ್ಟ್ ಹೇಗಿದೆ ಅಂತ. ಪರ್ಫೆಕ್ಟ್. ಉಪ್ಪು, ಖಾರ, ಹುಳಿ ಎಲ್ಲ ಪರ್ಫೆಕ್ಟ್ ಆಗಿದೆ. ಮಸಾಲೆಯ ಘಮ ಅಂತ ಬರ್ತಾ ಇದೆ. ಪರ್ಫೆಕ್ಟ್. ಬಿಸಿ ಬಿಸಿ ಅನ್ನಕ್ಕೆ ತುಪ್ಪ ಹಾಕೊಂಡು ಕಲ್ಸ್ಕೊಳ್ಳೋಕ್ಕೆ ಸೂಪರ್ ಆಗಿರುತ್ತೆ. ಜೀರಾ ರೈಸ್ಗೆ ಸೂಪರ್ ಆಗಿರುತ್ತೆ. ಚಪಾತಿಗೆ ನೆಂಚ್ಕೊಂಡು ತಿನ್ನೋಕ್ಕೆ ಸೂಪರ್ ಆಗಿರುತ್ತೆ. ಇಡ್ಲಿಗೆ ನೆಂಚ್ಕೊಂಡು ತಿನ್ನೋಕ್ಕೂ ಸೂಪರ್ ಆಗಿರುತ್ತೆ. ಬ್ಯೂಟಿಫುಲ್, ಸೂಪರ್.